ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಯಡ್ಕ. ವೀಕ್ಷಕರೇ, ಇದು ಯಾವ ರೀತಿಯಿಂದ ಕೂಡ ಸಂತಾಪದ ಸುದ್ದಿ ಅಲ್ಲವೇ ಅಲ್ಲ. ಇದು ಸೆಲೆಬ್ರೇಟ್ ಮಾಡುವಂತಹ ಸುದ್ದಿ. ಎಸ್, ಒಂದು ಸಾವನ್ನ ಸಂಭ್ರಮಿಸುವಂತಹ ಹೊತ್ತು ಇದು. ಅಂಡರ್ವರ್ಲ್ಡ್ ಡಾನ್, ಭೂಗತ ಕ್ರಿಮಿ, ರೌಡಿ, ದೇಶದ ಒಳಗೆ ಇರುವಂತಹ ದೇಶದ್ರೋಹಿಯೊಬ್ಬನ ಅಂತ್ಯ ಆಗಿದೆ. ನಾವು ಈ ಸಾವಿನ ಬಗ್ಗೆ ಬೇಜಾರು ಮಾಡಿಕೊಳ್ಳೇಬೇಕು ಅಂತ ಹೇಳಿದ್ರೆ ಈ ಒಂದು ಕಾರಣಕ್ಕೆ ನಾವು ಬೇಜಾರನ್ನ ಮಾಡ್ಕೊಳ್ಬಹುದು. ಏನು? ತುಂಬಾ ಸರಳವಾಗಿ, ತುಂಬಾ ಆರಾಮಾಗಿ ಸತ್ತು ಹೋಗ್ಬಿಟ್ನಲ್ಲ ಅಂತ. ಬೀದಿ ಹೆಣವಾಗಿ ಸಾಯ್ಬೇಕಾಗಿತ್ತು. ಚಿತ್ರ ಹಿಂಸೆಯನ್ನು ಅನುಭವಿಸಿ ಆತ ಸಾಯ್ಬೇಕಿತ್ತು. ಜೈಲಲ್ಲಿ ಕ್ರೂರಾತಿ ಕ್ರೂರ ಶಿಕ್ಷೆಯನ್ನು ಅನುಭವಿಸಿ ಸಾಯ್ಬೇಕಾಗಿತ್ತು. ತುಂಬಾ ಸುಲಭದ ಸಾವು ಬಂದು ಬಿಡ್ತಲ್ಲ ಅಂತ ನಾವು ಬೇಸರವನ್ನ ಪಡ್ಕೊಳ್ಬೇಕು ಅಷ್ಟೇ. ವೀಕ್ಷಕರೇ, ಈತನಿಗೆ ಬಾಹುಬಲಿ ಅನ್ನುವಂತಹ ಬಿರುದು. ಬಾಹುಬಲಿಯಂತಹ ಪರಾಕ್ರಮಿ ಅಹಿಂಸಾವಾದಿಯಲ್ಲಿ ಈ ಕೊಲೆ, ಸುಲಿಗೆ, ಡಕಾಯಿತಿ, ವಂಚನೆ ಇದನ್ನೇ ಜೀವನ ಮಾಡಿಕೊಂಡಿದ್ದಂತಹ ಈ ಕ್ರಿಮಿಯಲ್ಲಿ ಇವನನ್ನ ರಾಬಿನ್ ಹುಡ್ ಅಂತ ವರ್ಣಿಸುವಂತಹ ಮಾಧ್ಯಮಗಳಿಗೆ ಯಾವುದರಲ್ಲಿ ಹೊಡಿಬೇಕು ನೀವೇ ಹೇಳಿ. ಇವನ ಸಾವಿನ ಸುದ್ದಿ ಬಂದು ಕೂಡಲೇ ಹೊರಬಿದ್ದಿರುವಂತಹ ಒಂದೊಂದು ವಿಡಿಯೋಗಳನ್ನು ಕೂಡ ನೀವು ನೋಡಿದ್ರೆ ಕಣ್ಣೀರು ಬರುತ್ತೆ. ಅಷ್ಟೇ ಅಲ್ಲ, ಸಮಾಧಾನದ ಒಂದು ನಿಟ್ಟುಸಿರು ಬರುತ್ತೆ. ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಬನ್ನಿ. ठीक है प्लीज. ಇವರು ಬಿಜೆಪಿಯ ಶಾಸಕ ಕೃಷ್ಣಾನಂದ ರೈ ಅವರ ಪತ್ನಿ ಹಾಗೂ ಪುತ್ರಿ. ಮುಖ್ತಾರ್ ಅನ್ಸಾರಿಯ ಸಾವಿನ ಸುದ್ದಿ ಬರ್ತಾ ಇದ್ದ ಹಾಗೇನೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಕಾಶಿ ವಿಶ್ವನಾಥ ಮಂದಿರಕ್ಕೆ ಹೋಗಿ ನಮನವನ್ನ ಸಲ್ಲಿಸ್ತಾರೆ. ಯಾಕೆ? 2005ರಲ್ಲಿ ಇದೇ ಮುಖ್ತಾರ್ ಅನ್ಸಾರಿಯಿಂದ ಬರ್ಬರವಾಗಿ ಹತ್ಯೆಗೆ ಒಳಗಾಗ್ತಾರೆ ಕೃಷ್ಣಾನಂದ ರೈ. ಹಾಡು ಹಗಲಲ್ಲೇ ಮುಖ್ತಾರ್ ಅನ್ಸಾರಿ ಮತ್ತು ಅವನ ಗ್ಯಾಂಗ್ ಕೃಷ್ಣಾನಂದ ರೈ ಅವರನ್ನ ಗುಂಡಿನ ಸುರಿಮಳೆ ಸುರಿಸಿ ಕೊಲ್ತಾರೆ. ಕೊಲೆ ಮಾಡಿದ ನಂತರ ತನ್ನ ವಿರುದ್ಧ ಕೇಸ್ ಹಾಕದೇ ಇರೋ ಹಾಗೆ ಮುಖ್ತಾರ್ ಅನ್ಸಾರಿ ಬೆದರಿಕೆ, ಒತ್ತಡ, ಎಲ್ಲ ಅಸ್ತ್ರವನ್ನು ಕೂಡ ಪ್ರಯೋಗ ಮಾಡ್ತಾನೆ. ಆದರೆ ರೈಗಳ ಪತ್ನಿ ಹೆದರೋದು ಇಲ್ಲ, ಜಗ್ಗೋದು ಇಲ್ಲ. ಕೊನೆಗೆ ಅಲಹಾಬಾದ್ ಕೋರ್ಟ್ನಲ್ಲಿ ಪಟ್ಟು ಹಿಡಿದು ಕೂತು ಈ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸೋದ್ರಲ್ಲಿ ಯಶಸ್ವಿ ಕೂಡ ಆಗ್ತಾರೆ. ಆ ನಂತರ ಮುಖ್ತಾರ್ ಅನ್ಸಾರಿಗೆ ಜೈಲು ಶಿಕ್ಷೆ ಆಗುತ್ತೆ. ಅಫ್ಕೋರ್ಸ್, ಮುಖ್ತಾರ್ ಅನ್ಸಾರಿ ಜೈಲಲ್ಲೇ ಕೂತು ಎಲ್ಲಾ ಲಕ್ಸುರಿಗಳನ್ನು ಅನುಭವಿಸ್ತಾನೆ. ಅಷ್ಟೇ ಯಾಕೆ, ಚುನಾವಣೆಗೆ ಸ್ಪರ್ಧೆ ಮಾಡಿ ಗೆಲ್ತಾನೆ. ಬಹುಶಃ ಇಲ್ಲಿನ ಕಾನೂನು ವ್ಯವಸ್ಥೆಯನ್ನು ನೋಡಿದಾಗ ಆ ಹೆಣ್ಣು ಮಗಳು ಇವನಿಗೆ ಹೇಗಾದ್ರೂ ಸಾವು ಬರಲಿ ಅಂತ ಬಯಸಿರ್ತಾರೆ. ಬಹುಶಃ ಇವತ್ತು ದೇವರು ಅಸ್ತು ಅಂತ ಹೇಳಿದಾನೆ. ಅದೇ ರೀತಿ ಇನ್ನೊಂದು ಘಟನೆ ಇವರನ್ನು ನೋಡಿ. ಡಿಎಸ್ಪಿ ಶೈಲೇಂದ್ರ ಸಿಂಗ್ ಈಗ ನಿವೃತ್ತರಾಗಿದ್ದಾರೆ. ಅದು 2004ರ ಸಮಯ. ಮುಲಾಯಂ ಸಿಂಗ್ ಮುಖ್ಯಮಂತ್ರಿ ಆಗಿದ್ರು. ಉತ್ತರ ಪ್ರದೇಶ ಅಕ್ಷರಶಃ ಗೂಂಡಾರಾಜ ಅಂತಾನೆ ಕುಖ್ಯಾತಿಯನ್ನು ಗಳಿಸಿತ್ತು. ಮುಖ್ತಾರ್ ಅಲಿಯ ಕ್ರೌರ್ಯದ ಉತ್ತುಂಗದ ಕಾಲ ಅದು. ಓಪನ್ ಜೀಪಲ್ಲಿ ತನ್ನ ಗ್ಯಾಂಗ್ ಅನ್ನು ಕಟ್ಕೊಂಡು ಓಡಾಡ್ತಾ ಇದ್ದ. ಕರ್ಫ್ಯೂ ಇರಲಿ, ಸೆಕ್ಷನ್ ಇರಲಿ, ಯಾವುದಕ್ಕೂ ಕ್ಯಾರೆ ಇಲ್ಲ. ಸುಲಿಗೆ, ಬೆದರಿಕೆ, ಹಫ್ತಾ ಇವೆಲ್ಲವೂ ಕೂಡ ಉತ್ತರ ಪ್ರದೇಶವನ್ನ ನರಕ ಮಾಡಿದ್ವು. ಯಾವ ಪೊಲೀಸ್ ಅಧಿಕಾರಿಗೂ ಕೂಡ ಇವನನ್ನ ಎದುರು ಹಾಕೊಳ್ಳೋದಕ್ಕೂ ಕೂಡ ಧೈರ್ಯ ಇರಲಿಲ್ಲ. ಎಲ್ಲಿ ಕೊಲೆಯಾಗಿ ಹೋಗ್ತೀವ ಅನ್ನುವಂತಹ ಭಯ ಒಂದು ಕಡೆ, ಇವನಿಗಿದ್ದಂತಹ ಮುಲಾಯಂ ಸಿಂಗ್ನ ಅಭಯ ಇನ್ನೊಂದು ಕಡೆ. ಆದರೂ ಡಿಎಸ್ಪಿ ಶೈಲೇಂದ್ರ ಸಿಂಗ್
ಈತನ ವಿರುದ್ಧ ಪೋಟಾ ಕಾಯ್ದೆ ಅಡಿ ಕೇಸನ್ನು ಬುಕ್ ಮಾಡ್ತಾರೆ. ಪರಿಣಾಮ ಏನಾಗುತ್ತೆ ಗೊತ್ತಾ? IG ರೇಂಜ್ನ ಅಧಿಕಾರಿಗಳು, DIG, SP ಎಲ್ಲರೂ ಕೂಡ ಸಾರಾಸಗಟಾಗಿ ಟ್ರಾನ್ಸ್ಫರ್ ಆಗ್ತಾರೆ. ಬರೀ 15 ದಿನದಲ್ಲಿ DSP ಶೈಲೇಂದ್ರ ಸಿಂಗ್ ಅವರು ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟು ಮನೆಗೆ ನಡಿಬೇಕಾಗತ್ತೆ. ಈ ಫೋಟೋವನ್ನು ನೋಡಿ. ಮುಖ್ತಾರ್ ಅನ್ಸಾರಿಯನ್ನ ಪೋಟಾ ಕಾಯ್ದೆ ಅಡಿ ಕೇಸ್ ಬುಕ್ ಮಾಡಿದ್ದಕ್ಕೆ DSP ಮೇಲೆ ಹೇಗೆ ಅಟ್ಯಾಕ್ ಆಗುತ್ತೆ ನೋಡಿ. ಅವರದ್ದೇ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳು ಶೈಲೇಂದ್ರ ಸಿಂಗ್ ಅವರನ್ನ ಎಳೆದಾಡ್ತಾರೆ, ಅಂಗಿ ಹರಿದು ಹೋಗೋ ಹಾಗೆ ಮ್ಯಾನ್ ಹ್ಯಾಂಡಲ್ ಮಾಡ್ತಾರೆ. ಇದು ಮುಲಾಯಂ ಸಿಂಗ್ ಮತ್ತು ಮುಖ್ತಾರ್ ಅನ್ಸಾರಿಯ ದೋಸ್ತಿಯ ಪರಿಣಾಮ. ಕೊನೆಗೂ ಉತ್ತರ ಪ್ರದೇಶಕ್ಕೆ ನೆಮ್ಮದಿಯನ್ನು ಕೊಡೋದಕ್ಕೆ ಅಫ್ಕೋರ್ಸ್ ಯೋಗಿಜಿನೇ ಬರಬೇಕಾಯ್ತು. ನರಕಾಸುರ ಮುಖ್ತಾರ್ ಅನ್ಸಾರಿಯ ಅಂತ್ಯ ಆಗಿದೆ. ಅಷ್ಟೇ ಅಲ್ಲ, ಶೈಲೇಂದ್ರ ಸಿಂಗ್ ಅವರಿಗೆ ನ್ಯಾಯವನ್ನು ಕೊಡಿಸಿದ್ದು ಕೂಡ ಇದೇ ಯೋಗಿಜಿ. ದಿವಂಗತ ಕೃಷ್ಣಾನಂದ ರೈ ಅವರ ಕುಟುಂಬ, ಅದೇ ರೀತಿ ನಿವೃತ್ತ DSP ಶೈಲೇಂದ್ರ ಸಿಂಗ್ ಅವರು ಇವತ್ತು ನಿಜಕ್ಕೂ ಕೂಡ ಸೆಲೆಬ್ರೇಟ್ ಮಾಡಿರ್ತಾರೆ. ಯೋಗಿಜಿಗೊಂದು ಬಿಗ್ ಬಿಗ್ ಥ್ಯಾಂಕ್ಸ್ ಅನ್ನ ಹೇಳಿರ್ತಾರೆ. ಎಸ್, ಇದು ಯೋಗಿಜಿಗೆ ಥ್ಯಾಂಕ್ಸ್ ಹೇಳಲೇಬೇಕಾದಂತಹ ವಿಚಾರ. ಜೈಲಿನಲ್ಲಿ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಂತಹ ಮುಖ್ತಾರ್ ಅನ್ಸಾರಿ ಇನ್ನೂ 16 ವರ್ಷ ಜೈಲಲ್ಲೇ ಇರ್ತಾ ಇದ್ದ. ಅಲ್ಲಿಂದಾನೇ ಎಲೆಕ್ಷನ್ನಿಗೂ ನಿಲ್ತಾ ಇದ್ದ. ಹಣಬಲದಿಂದ, ತನ್ನ ತೋಳ್ಬಲದಿಂದ ಅಫ್ಕೋರ್ಸ್ ಗೆಲ್ತಾ ಇದ್ದ. ಅನಾಚಾರವನ್ನ ಮುಂದುವರಿಸ್ತಾ ಇದ್ದ. ಇವನಿಗೆ ಜೈಲು ಅನ್ನುವಂಥದ್ದು ಬಹಳ ಸುರಕ್ಷಿತ ಜಾಗ ಆಗಿತ್ತು. ಈಗ ಮುಖ್ತಾರ್ ಅನ್ಸಾರಿಯ ಮಗ ಆಪಾದನೆಯನ್ನು ಮಾಡ್ತಾ ಇದ್ದಾನೆ. ಏನಂತ? ನಮ್ಮ ತಂದೆ ಸತ್ತಿರುವಂಥದ್ದು ಹೃದಯಾಘಾತದಿಂದ ಅಲ್ಲವೇ ಅಲ್ಲ, ಅಪ್ಪನಿಗೆ ವಿಷವನ್ನ ಉಳಿಸಿದ್ದಾರೆ, ಪಾಯ್ಸನ್ ಹಾಕಿ ಕೊಂದಿದ್ದಾರೆ ಅಂತ ಮಗ ಅಳ್ತಾ ಇದ್ದಾನೆ. ರಂಜಾನ್ ಉಪವಾಸದಿಂದ ಸುಸ್ತಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನುವಂತಹ ವರ್ಷನ್ ಕೊಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು. ಆದ್ರೆ ಇದು ಕ್ಲಿಯರ್ ಕೇಸ್ ಆಫ್ ಪಾಯ್ಸನಿಂಗ್ ಅಂತ ಆತನ ಸಹೋದರ ಕೂಡ ಆರೋಪಿಸ್ತಾ ಇದ್ದಾನೆ. ಅಫ್ಕೋರ್ಸ್ ಗುಡ್, ಒಳ್ಳೆಯದೇ. ಹಾರ್ಟ್ ಅಟ್ಯಾಕ್ ನಂತಹ ಒಳ್ಳೆ ಸಾವು ಪಡೆಯುವಂತಹ ಅರ್ಹತೆ ಖಂಡಿತವಾಗ್ಲೂ ಮುಖ್ತಾರ್ಗೆ ಇಲ್ಲ. ವಿಷ ಉಳಿಸಿದ್ದೇ ಕನ್ಫರ್ಮ್ ಅನ್ನೋದಾದ್ರೆ ಉತ್ತರ ಪ್ರದೇಶದ ಜನತೆ ಇನ್ನಷ್ಟು ಮತ್ತಷ್ಟು ಖುಷಿ ಪಡ್ತಾರೆ. ಮತ್ತೊಮ್ಮೆ ಹೋಳಿ ಹಬ್ಬವನ್ನು ಆಚರಿಸ್ತಾರೆ, ದೀಪಾವಳಿಯನ್ನ ಸೆಲೆಬ್ರೇಟ್ ಮಾಡ್ತಾರೆ. ಎಸ್, ಇದು ರಾಕ್ಷಸನ ಸಾವನ್ನ ಸೆಲೆಬ್ರೇಟ್ ಮಾಡ್ತಾ ಇರುವಂತಹ ದೃಶ್ಯ. ಹೋಲ್ಡ್ ಆನ್, ಇನ್ನೊಂದು ದೃಶ್ಯ ಇದೆ, ನೋಡ್ಕೊಂಡು ಬನ್ನಿ. ಇದು ಈತನ ಸಾವಿಗೆ ಕಣ್ಣೀರನ್ನ ಸುರಿಸಿ ಸಂತಾಪವನ್ನ ಹೇಳೋದಕ್ಕೆ ಬಂದಿರುವಂತಹ ಜನಸಾಗರ. ಇದು ಮುಸ್ಲಿಂ ಮತದವರ ಒಗ್ಗಟ್ಟು. ಸತ್ತಿರುವಂಥದ್ದು ಒಬ್ಬ ರಾಕ್ಷಸ, ಒಬ್ಬ ರೌಡಿ, ಆತ ಒಬ್ಬ ಡಾನ್ ಆದ್ರೂ ಕೂಡ ಹೇಗೆ ಒಗ್ಗೂಡ್ಕೊಂಡು ಬಂದಿದ್ದಾರೆ ನೀವೇ ನೋಡಿ. ನಾನು ಕಾರ್ಯಕ್ರಮದ ಶುರುವಲ್ಲಿ ಹೇಳಿದ ಅದಕ್ಕೇನೆ, ಸತ್ತಿರುವಂಥದ್ದು ಯಾವ ಮಹಾತ್ಮನೂ ಅಲ್ಲ, ಯಾವ ಯೋಧನೂ ಅಲ್ಲ, ಯಾವ ಒಬ್ಬ ದೇಶಭಕ್ತನೂ ಅಲ್ಲ, ಒಬ್ಬ ಯಕಶ್ಚಿತ್ ಕ್ರಿಮಿ. ಈತನ ಸಾವಿಗೆ ಸಂತಾಪ ಪಡುವಂತಹ ಅಗತ್ಯ ಇಲ್ಲವೇ ಇಲ್ಲ. ವೀಕ್ಷಕರೇ, ಈ ಪಾಪಿ ಬಗ್ಗೆ ಒಂದು ಚಿಕ್ಕ ಪರಿಚಯವನ್ನು ನೀಡಿಬಿಡ್ತೀನಿ. ಈ ಮುಖ್ತಾರ್ ಅನ್ಸಾರಿಯನ್ನ ಸ್ವಾತಂತ್ರ್ಯ ಹೋರಾಟಗಾರನ ಮೊಮ್ಮಗ ಅಂತ ಹೇಳಲಾಗುತ್ತೆ.
ಕಾರಣ ಏನು ಅಂತ ಕೇಳಿದ್ರೆ, ಇವರ ತಾತ ಸ್ವಾತಂತ್ರ್ಯ ಬರೋದಕ್ಕೂ ಮೊದಲು ಅಂದ್ರೆ 1927ರಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಾರೆ. ಮುಖ್ತಾರ್ ಅನ್ಸಾರಿಯ ತಂದೆ ಬ್ರಿಗೇಡಿಯರ್ ಮೊಹಮ್ಮದ್ ಉಸ್ಮಾನ್. ಇವರು ಭಾರತೀಯ ಸೇನೆಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದಂಥವರು. 1948ರಲ್ಲಿ ಪಾಕಿಸ್ತಾನದ ವಿರುದ್ಧ ಕಾದಾಟದಲ್ಲಿ ಹುತಾತ್ಮರಾಗ್ತಾರೆ. ಮರಣೋತ್ತರವಾಗಿ ಅವರಿಗೆ ಮಹಾವೀರ ಚಕ್ರವನ್ನು ಕೂಡ ನೀಡಲಾಗತ್ತೆ. ಆದರೆ ಎಂತಹ ತಂದೆಯ ಹೊಟ್ಟೆಯಲ್ಲಿ ಎಂತಹ ಮಗ ಹುಟ್ಟಿದ ನೋಡಿ. ಗವರ್ಮೆಂಟ್ ಕಾಂಟ್ರಾಕ್ಟ್ಗಳಿಗೋಸ್ಕರ ಗ್ಯಾಂಗ್ ವಾರ್ ನಡೆಸ್ತಾ ಇದ್ದಂಥ ಒಂದು ಗ್ಯಾಂಗ್ ಅನ್ನ ಈ ಮುಖ್ತಾರ್ ಸೇರ್ಕೊಳ್ತಾನೆ. ದೈತ್ಯ ದೇಹ, ಕೂಲಿಂಗ್ ಗ್ಲಾಸ್, ದಪ್ಪ ಮೀಸೆ, ಯಾರಿಗೆ ಆದ್ರೂ ಭಯ ಆಗುವಂಥ ಪರ್ಸನಾಲಿಟಿ, ಜೊತೆಯಲ್ಲಿ ಆತನ ಕ್ರೌರ್ಯ. ಮುಖ್ತಾರ್ ಭಾರಿ ಬೇಗನೆ ಗ್ಯಾಂಗ್ಸ್ಟರ್ ಆಗಿ ಬೆಳೆದು ಬಿಡ್ತಾನೆ. ಉತ್ತರ ಪ್ರದೇಶದ ತುಂಬ ಹಾವಳಿ ಶುರು ಮಾಡಿಬಿಡ್ತಾನೆ. ಕಿಡ್ನಾಪ್, ಗಲಾಟೆ, ವಂಚನೆ, ಕೊಲೆ, ಅಟೆಂಪ್ಟ್ ಮರ್ಡರ್, ಎಕ್ಸ್ಟಾರ್ಷನ್, ಒಂದ ಎರಡ. 1988ರಲ್ಲಿ ಗಾಜಿಪುರದಲ್ಲಿ ಸಚ್ಚಿದಾನಂದ ರೈ ಅವರ ಹತ್ಯೆಯನ್ನು ಕೂಡ ಮಾಡ್ತಾನೆ. ಅಲ್ಲಿಂದ ಈತನ ಕುಖ್ಯಾತಿ ದೊಡ್ಡದಾಗ್ತಾನೆ ಹೋಗುತ್ತೆ. ಈ ರೌಡಿ ಎಲಿಮೆಂಟ್ಗೆ 1996ರಲ್ಲಿ ಬಹುಜನ ಸಮಾಜ ಪಕ್ಷದಲ್ಲಿ ಸ್ಥಾನ ಕೂಡ ಸಿಗತ್ತೆ. ಅದೇ ವರ್ಷ ಚುನಾವಣೆಗೆ ನಿಂತು MLA ಕೂಡ ಆಗಿಬಿಡ್ತಾನೆ. ಶಾಸಕ ಆದ ಮೇಲೆ ಇವನ ರೌಡಿ ಆಕ್ಟಿವಿಟೀಸ್ ಇನ್ನಷ್ಟು ಹೆಚ್ಚಾಗತ್ತೆ, ಇನ್ನಷ್ಟು ಸಲೀಸ್ ಕೂಡ ಆಗತ್ತೆ. 2002ರ ಚುನಾವಣೆಯಲ್ಲಿ ಇವನ ಸಹೋದರ ಅಫ್ಜಲ್ ಅನ್ಸಾರಿಯನ್ನ ಬಿಜೆಪಿಯ ಕೃಷ್ಣಾನಂದ ರೈ ಸೋಲಿಸ್ಬಿಡ್ತಾರೆ. ರಾಜಕೀಯ ವೈಷಮ್ಯವನ್ನು ಕೂಡ ಕ್ರಿಮಿನಲೈಸ್ ಮಾಡುವಂಥ ಈತ ಅದೇ ದ್ವೇಷದಲ್ಲಿ ಕೃಷ್ಣಾನಂದ ರೈ ಅದೇ ರೀತಿ 6 ಜನರನ್ನ ಪಬ್ಲಿಕ್ ಪ್ಲೇಸ್ನಲ್ಲಿ ಗುಂಡಿಟ್ಟು ಕೊಂದು ಬಿಡ್ತಾನೆ. ಪ್ರಜಾಪ್ರಭುತ್ವದ ಬ್ಯೂಟಿನೋ ದುರಂತನೋ ನೀವೇ ಹೇಳಿ. ಇಂತಹ ಒಬ್ಬ ಕ್ರಿಮಿನಲ್ನನ್ನ ಉತ್ತರ ಪ್ರದೇಶದ ಮಾವು ಕ್ಷೇತ್ರ ನಿರಂತರವಾಗಿ ಗೆಲ್ಲಿಸ್ಕೊಳ್ತಾನೆ ಬಂತು. ಇವನನ್ನ ರಾಬಿನ್ ಹುಡ್ ಅಂತ ಹೇಳ್ತಾ ಇತ್ತು, ಬಾಹುಬಲಿ ಅಂತ ಹೊಗಳ್ತಾ ಇತ್ತು. ಜೈಲಿಂದ ಚುನಾವಣೆಗೆ ನಿಂತರೂ ಕೂಡ ಗೆಲ್ಲಿಸ್ಕೊಳ್ತಾ ಇತ್ತು ರೀ. ಕೇಜ್ರಿವಾಲ್ ಥರದವರಿಗೆ ಇಂತಹ ಪ್ರಕರಣಗಳೇ ಧೈರ್ಯ ಹಾಗೆ ಆತ್ಮವಿಶ್ವಾಸವನ್ನ ಕೊಡ್ತಾ ಇರಬಹುದಾ ಗೊತ್ತಿಲ್ಲ. ಆದರೆ ಈತನ ಸಾವು ಉತ್ತರ ಪ್ರದೇಶ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಒಂದು ಸಮಾಧಾನವನ್ನು ಕೊಟ್ಟಿದೆ. ಅದು ವಿಷಪ್ರಾಶನವೇ ಆಗಿರಲಿ, ಕತ್ತು ಹಿಸುಕಿ ಕೊಂದಿರೋದೇ ಆಗಿರಲಿ, ಅಥವಾ ಇನ್ಯಾವುದೇ ಅನ್ಯಾಚುರಲ್ ಡೆತ್ ಆಗಿರಲಿ, ವಿ ಆರ್ ವೆರಿ ವೆರಿ ಹ್ಯಾಪಿ. ಯೋಗಿಜಿ ಉತ್ತರ ಪ್ರದೇಶವನ್ನ ಸ್ವಚ್ಛಗೊಳಿಸೋದಕ್ಕೆ ಯಾವಾಗಲೂ ದೀಕ್ಷೆಯನ್ನ ತಗೊಂಡಿದ್ದಾಗಿದೆ. ಅದನ್ನ ಚಾಚೂ ತಪ್ಪದೆ ಅಫ್ಕೋರ್ಸ್ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದು ಕೂಡ ಸ್ವಚ್ಛ ಭಾರತ ಅಭಿಯಾನದ ಒಂದು ಭಾಗ ಅಂತಾನೆ ಅಂದ್ಕೊಳ್ಳೋಣ. ರಂಜಾನ್ ಪವಿತ್ರ ಮಾಸದಲ್ಲಿ ಒಂದು ಅತ್ಯುತ್ತಮವಾದಂತಹ ಘಟನೆ ನಡೆದಿದೆ. ಸೊ ಥ್ಯಾಂಕ್ ಯು ಯೋಗಿಜಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅನಿಸಿಕೆ ಏನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.